ನಾವ್ ಹೊರಗೆ ಯಾರನ್ನೋ ಮೀಟ್ ಮಾಡಕ್ ಹೋಗ್ತಿದೀವಲ್ವಾ, ನೀವ್ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ರೆ ಚೆನ್ನಾಗ್ ಕಾಣ್ತೀರಾ, ಅದಕ್ಕೆ ಹೇಳ್ದೆ. ಕಣ, ಗೀತಾ ಅವ್ರು ಹೇಳ್ತಿರೋದು ಕರೆಕ್ಟ್. ದತ್ತಣ್ಣ, ಅವಳು ತಾಳಕ್ಕೆ ಕುಣಿಬೇಡ. ಏನೋ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಿದೀವಿ ಅಂದ್ರೆ ಅವಳು ಹೇಳಿದೆಲ್ಲ ಕೇಳಕ್ಕಾಗತ್ತಾ? ನಡೀರಿ ಹೊರಡೋಣ. ಅಲ್ಲ ಲಕ್ಕಿಯವ್ರೆ, ಈಗೇನು ನಿಮ್ ಜೊತೆ ಬರ್ಬೇಕೋ ಬೇಡವೋ? ನಾನ್ ಬರ್ಬೇಕು ಅಂದ್ರೆ ಇದೇ ಟಿ ಶರ್ಟ್ ಹಾಕೊಳ್ಳೋದು ಅಷ್ಟೇ. ನೀನ್ ಎಷ್ಟು ಆಟ ಮಾಡ್ತೀಯೋ? ಹೌದು, ನಾನು ಹಾಗೇನೆ. ಈಗೇನು ಬರ್ಬೇಕೋ ಬೇಡವೋ? ಅಯ್ಯೋ ಹಾಗೆ ಹೇಳ್ಬೇಡಿ, ಹೀಗೆ ಬನ್ನಿ, ಪರವಾಗಿಲ್ಲ, ಇನ್ನೇನ್ ಮಾಡಕ್ಕಾಗತ್ತೆ. ಒಂದ್ ಶರ್ಟ್ ಬದಲಾಯಿಸಕ್ ಏನೋ ನಿಂದು ನಿನ್ ಗಂಟು ಹೋಗ್ಬಿಡುತ್ತಾ? ನಾನು ಇದ್ರಲ್ಲೇ ಬಂದ್ರೆ ನಿಮ್ ಗಂಟೆ ಏನಾದ್ರು ಹೋಗುತ್ತಾ? ದತ್ತಣ್ಣ ಪರವಾಗಿಲ್ಲ, ನಡೀರಿ ಹೋಗೋಣ. ಇಂಥ ಸ್ಥಿತಿಲಿ ಹತ್ತು ಹೋಗೋದು ಅಯ್ಯೋ ಸುಮ್ತಿ ಅಕ್ಕ, ಇಂಥ ಸ್ಥಿತಿಲೇ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ಬೇಕಂತೆ, ಆಗ ಹೆರಿಗೆ ಸುಲಭ ಆಗತ್ತಂತೆ. ಹತ್ತಿ ಹತ್ತಿ, ನಿಮ್ಗೆ ಉಪಯೋಗ ಅಲ್ವಾ? ಲಕ್ಕಿ, ಶರ್ಟ್ ಎಲ್ಲ ಗಲೀಜಾಗೋಯ್ತಲ್ಲೋ. ದತ್ತಣ್ಣ, ಏನೋ ಮಾಡೋದು, ವಾಸನೆ ಬರ್ತಾ ಇದೆ. ಗಮ್ಮಂತ ವಾಸನೆ. ಲಕ್ಕಿಯವ್ರೆ, ನೀವ್ ಅದನ್ನ ಒರ್ಸ್ಕೊಳಕ್ ಹೋಗ್ಬೇಡಿ, ಅದು ಒಗ್ದು ಹಾಕ್ಬೇಕು ಅಷ್ಟೇ ಮಾಡಕ್ಕಾಗೋದು. ಒಗ್ದು ಒಣಗಾಕಿ ಹಾಕೊಂಡ್ ಬರೋ ಅಷ್ಟರಲ್ಲಿ ಅಲ್ಲಿ ಮೀಟಿಂಗ್ ಮುಗ್ದೋಗ್ಬಿಡುತ್ತೆ. ಅಷ್ಟೊಂದೆಲ್ಲ ಸೀನ್ ಇಲ್ಲ, ಬೇರೆ ಶರ್ಟ್ ಹಾಕೋತೀನಿ. ಅವಾಗ್ಲೂ ನಾವು ಅದನ್ನೇ ಹೇಳಿದ್ದು. ನೀವ್ ಹೇಳ್ತಾ ಇದ್ದೀರಿ ಅಂತ ಚೇಂಜ್ ಮಾಡ್ತಾ ಇಲ್ಲ ನಾನು. ಕಾಗೆ ಹೇಳ್ತು ಅಂತ ಚೇಂಜ್ ಮಾಡ್ತಿದ್ದಾರೆ. ನಗು ಇದೇ ತರದ್ ಇನ್ನೊಂದು ಟಿ ಶರ್ಟ್ ಹಾಕೋ ಬರ್ತೀನಿ. ಲಕ್ಕಿಯವ್ರೆ ಪ್ಲೀಸ್, ನಾನೇ ಹೇಳಿದ ಶರ್ಟ್ ಹಾಕೊಳ್ಳಿ. ಮೂಕಣ, ಹಾಕೊಳ್ಳೋದು ಹಾಕತಿ, ಸಳಗಿರೋದು ಹಾಕೊಳ್ಳೋ. ಅವಾಗ್ಲೇ ಹೇಳಿದ್ರಲ್ಲ, ಆ ರೆಡ್ ಮೇಲೆ ಯಾವ್ದೋ ವೈಟ್ ಚುಕ್ಕಿದೆ ಅಂತ ಆ ಶರ್ಟ್ ಹಾಕೊಳ್ಳೋ. ಹಾಳಾಗೋಗ್ಲಿ ಅಂತ ಹಾಕೋತಿದ್ದೆ, ಏನಿಲ್ಲ. ಅಷ್ಟೇ ತಾನೇ, 2 ಸೆಕೆಂಡ್ ಅಲ್ಲಿ ಮಾಡ್ಕೊಟ್ಬಿಡ್ತೀನಿ. ಏನ್ ಇಲ್ಲೇ ನಿಂತ್ಕೊಂಡ್ ಬಟ್ಟೆ ಚೇಂಜ್ ಮಾಡ್ಕೋತೀಯಾ? ಹೋಗಲ್ಲಿ ಹೋಗಪ್ಪ, ಸ್ಕೋಪ್ ತಾಡಿ ಸಾಕು. ಸ್ಕೋಪ್ ತಗೊಳ್ಳೋದು ಯಾರು? ಅದೇ ಶರ್ಟ್ ಹಾಕೋಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ, ನೀನ್ ಸಪೋರ್ಟ್ ಮಾಡ್ತಾ ಇದೀಯಾ? ಅಯ್ಯೋ, ನಾವೇನ್ ಬೇಕು ಅಂತ ಹೇಳಿದ್ವಾ? ಕಾಗೆ ಬಂತು, ಗಲೀಜ್ ಮಾಡ್ತು, ಹೋಯ್ತು. ನೀನ್ ಹೇಗಿರೋ ಶರ್ಟ್ ಚೇಂಜ್ ಮಾಡ್ಬೇಕಿತ್ತು, ಚೆನ್ನಾಗಿರೋದೇ ಹಾಕು ಅಂತ ಹೇಳ್ದೆ. ಹೋಗಿ ಚೇಂಜ್ ಮಾಡ್ಕೋ, ಹೋಗಪ್ಪ. ಕರ್ಮ. ನಿಮಿಷ ಇದೆ ಇವ್ರೆ, ತಗೊಳ್ಳಿ, ಇವತ್ತಿನ ದಿನಗೂಲಿ. ಅಲ್ಲ, ಇನ್ನು ಸಾಯಂಕಾಲದವರೆಗೂ ನೀವು ನಾಳೆದ ಕೆಲಸ ಬೇಡ ಇವ್ರೆ. ಯಾಕೆ? ನಾನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ? ಕೆಲಸ ಏನು ಚೆನ್ನಾಗಿ ಮಾಡ್ತಾ ಇದ್ದೀರಾ? ನೀವು ಮೊದಲೇ ಹೇಳ್ಬೇಕಲ್ಲ ಇವ್ರೆ, ನಿಮ್ಮಂತ ದೊಡ್ಡ ವ್ಯಕ್ತಿಗೆ ನಮ್ಮ ಅಂಗಡಿಯಲ್ಲಿ ಕೆಲಸ ಕೊಡುವಷ್ಟು ದೊಡ್ಡ ಮನುಷ್ಯ ನಾನಲ್ಲ. ನಿಮ್ ಕೈಯಲ್ಲಿ ಕೆಲಸ ಮಾಡ್ತಿರೋದು ನನ್ ತುಂಬಾ ಮುಜುಗರ ಅನ್ಸುತ್ತೆ. ತಗೊಳ್ಳಿ, ಒಳ್ಳೇದಾಗತ್ತೆ.
ಒಪ್ಕೋಬೇಡಿ, ಇಸ್ತ್ರಿ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ. ಈ ಶರ್ಟ್ ಬಿಚ್ಕೊಡಿ, ನಾನು ಒಪ್ಕೊಡ್ತೀನಿ. ಬೇಡ, ನಾನೇ ಒಪ್ಕೋತೀನಿ. ನಿಮ್ಗೆ ಯಾಕೆ ತೊಂದ್ರೆ? ನನಗೇನು ತೊಂದರೆ ಇಲ್ಲ. ಈಗೇನು ಈ ಶರ್ಟ್ ಹಾಕೋಬೇಕು ತಾನೆ? ಹೊರಗಡೆ ಹೋಗು. ಹೊರಗಡೆನಾ? ನೀವ್ ಬರೀ ಶರ್ಟ್ ಬದಲಾಯಿಸಕ್ ನಾನು ಹೊರಗಡೆ ಹೋಗ್ಬೇಕಾ? ಹೋಗ್ತೀಯೋ ಇಲ್ವೋ? ಹೋಗು. ಏನು? ಹೋಗು. ನರಸಿಂಹಣ್ಣ, ಎಂಥ ಗತಿ ಬಂತು ನೋಡು. ಕೆಲಸ ಮಾಡ್ತಿದ್ಯಲ್ಲ, ಯಾಕೆ ಅವಮಾನನ? ದೊಡ್ಡ ಮನೆಯಿಂದ ಬೀಗ್ರ ಮನೆಗೆ ಹೋದೆ, ಈಗ ಆ ಅಂಗಡಿಲಿ ಕೆಲಸ ಮಾಡ್ತಿದೀಯ. ಕೆಲಸ ಮಾಡ್ತಾ ಇದ್ದೀನಿ, ಅವ್ರು ಸಂಬಳ ಕೊಡ್ತಾರೆ, ನೆಮ್ಮದಿಯಾಗಿದ್ದೀನಿ. ಆ ಮನೇಲಿ ಯಜಮಾನಿಕೆ ಮಾಡ್ಕೊಂಡು ಊರಿಗೆ ರಾಟ್ನಂಗಿದ್ದೆ. ಆಗ ಹಂಗಿದ್ದೆ, ಈಗ ಹಿಂಗಿದ್ದೀನಿ. ಪರಿಸ್ಥಿತಿಗೆ ಹೊಂದ್ಕೋಬೇಕಲ್ಲಪ್ಪ. ಆದ್ರೂ ನಿನ್ ಸ್ಥಿತಿ ನೋಡ್ತಿದ್ರೆ ಹೊಟ್ಟೆ ಉರಿಯುತ್ತೆ. ನಾನೇ ಆನಂದವಾಗಿದ್ದೀನಿ, ನಿನಗ್ಯಾಕಪ್ಪ ಹೊಟ್ಟೆ ಉರಿ? ಎಷ್ಟೇ ಆಗ್ಲಿ ನೀನು ಊರ್ನವನಲ್ವಾ, ಹೊಟ್ಟೆ ಉರಿದೇ ಉರಿಯುತ್ತೆ. ಇದೇ ಮೊದಲನೇ ಸಲ ನೀನು ಹೊಟ್ಟೆ ಉರಿ ಅಂತ ಕೇಳಿದ್ನ. ನೋಡಪ್ಪ ನೋಡು, ಒಳ್ಳೆಯವ್ರಿಗೆ ಕಾಲ ಇಲ್ಲ, ಒಳ್ಳೆಯವ್ರಿಗೆ ನೆಲೆ ಇಲ್ಲ ಅನ್ನೋದು ಇದಕ್ಕೆ. ನಿನ್ನ ಒಳ್ಳೆತನ ಆವತ್ತಿಂದ ಇವತ್ತಿನವರೆಗೂ ನೋಡ್ಕೊಂಡ್ ಬಂದಿದ್ದೀನಲ್ಲಪ್ಪ, ಈಗಲೂ ನೋಡಿದ್ನಲ್ಲ ನಿನ್ನ ಒಳ್ಳೆತನ. ಏನು ನಿಮ್ಮ ಯಜಮಾನ್ರು ಇನ್ನೂ ಸಿಡಿ ಸಿಡಿ ಅಂತಿದ್ದಾನಾ? ಆದ್ರೆ ನಂಗೆ ಅವ್ರನ್ನ ನೋಡಿದ್ರೆ ಯಾಕೋ ತುಂಬಾ ನಗು ಬರುತ್ತೆ. ಏನೋ ನೀವಿಬ್ರು ಖುಷಿಯಾಗಿರ್ತಾರಲ್ಲ, ಅದನ್ನ ನೋಡಿದ್ರೆ ನನ್ಗೊಂಥರ ಖುಷಿ. ಥ್ಯಾಂಕ್ ಯು ದತ್ತಣ್ಣ. ಏನ್ ನೋಡ್ತಾ ಇದ್ದೀರಾ? ನಡೀರಿ, ಲೇಟ್ ಆಯ್ತು. ಸ್ಪಾನ್ಸರ್ಸ್ ಒಂದು ಟೈಮ್ ಕೊಟ್ಟಿದ್ದಾರೆ, ಆ ಟೈಮ್ ಹೋಗಿರ ಅಂದ್ರೆ ಬರೋ ದುಡ್ಡು ಬರಲ್ಲ ಅಷ್ಟೇ. ಸರಿ, ಆದ್ರೆ ಅದಕ್ಕಿಂತ ಮುಂಚೆ ನಾನು ಹೊರಗೆ ಹೋಗಿ ಎಲ್ಲ ಕಾಗೆಗಳನ್ನು ಓಡಿಸ್ಬಿಟ್ಟು ಬರ್ತೀನಿ. ಇಲ್ಲ ಅಂದ್ರೆ ಈ ಶರ್ಟ್ನು ಗಲೀಜ್ ಮಾಡ್ಬಿಡುತ್ತೆ. ಇವರಿಬ್ರು ಜೊತೆಲಿರೋದಕ್ಕೆ ನಾನೇ ಅವಕಾಶ ಮಾಡಿಕೊಡ್ಬೇಕು. ಆಗ ಅವ್ರ ಮನ್ಸ್ ಬಿಚ್ಚಿ ಮಾತಾಡಿ ಮತ್ತೆ ಒಂದಾಗೋ ಚಾನ್ಸಸ್ ಇರುತ್ತೆ. ಏನ್ ಮಾಡ್ಲಿ ಇವಾಗ? ಹಲೋ, ಹೇಳ ಮಂಜ, ಏನ್ ಸಮಾಚಾರ? ಏನು ಆಕ್ಸಿಡೆಂಟಾ? ತೀರೋಗ್ಬಿಟ್ನಾ? ಥೂ, ನಾನು ಬರೋವರೆಗೂ ಬಾಡಿ ಎತ್ಬಿಡಿಕೊಂಡ್ರು, ನಾನು ಈಗಲೇ ಬರ್ತೀನಿ. ಲಕ್ಕೆ, ಮಂಜ ಇದ್ನಲ್ಲ, ಅವ್ರ ಅಣ್ಣ ಆಕ್ಸಿಡೆಂಟ್ ಅಲ್ಲಿ ತೀರೋಗ್ಬಿಟ್ನಂತೆ, ಸ್ಪಾಟ್ ಔಟ್ ಅಂತೆ ಕಣ. ನಾನು ಈಗಲೇ ಹೋಗ್ಬಿಟ್ಟು ಬರ್ತೀನಿ. ದತ್ತಣ್ಣ, ಮತ್ತೆ ಸ್ಪಾನ್ಸರ್ಸ್ ಮೀಟಿಂಗು? ಅಲ್ಲಿಗೆ ನಾನು ಬಂದು ಏನ್ ಮಾಡ್ಬೇಕು? ಸುಮ್ಮನೆ ನಿಂತ್ಕೊಂಡು ನೋಡ್ಬೇಕು ಅಷ್ಟೇ ತಾನೆ. ಆದ್ರೂ ದತ್ತಣ್ಣ, ನಾವೆಲ್ಲ ಒಟ್ಟಿಗೆ ಹೋಗ್ಬೇಕಲ್ವಾ? ಅವ್ರ ಅಪಾಯಿಂಟ್ಮೆಂಟ್ ಮತ್ತೆ ಸಿಗಲ್ಲ ಕಣ. ನೀವಿಬ್ರು ಹೋಗ್ಬಿಟ್ಟು ಬನ್ನಿ. ಓಡಿ, ನಾವಿಬ್ರ ಹೊರಡ್ರು. ಓಡಿ ಓಡಿ, ಟೈಮ್ ತೋಡಿ ಓಡಿ. ಗೀತಾವ್ರೆ, ದತ್ತಣ್ಣ, ತೀರ್ಕೊಂಡವ್ರು ನಿಮಗ್ ಪರಿಚಯದವ್ರ? ದಿನಕ್ಕೆ 1000 ಜನ ಸಾಯ್ತಿರ್ತಾರೆ, ಅದ್ರಲ್ಲಿ ಇವನು ಒಬ್ಬ. ನೀವು ಹೊಡಿ, ಸುಮ್ಮನೆ ಹೊಡಿ, ಲಕ್ಕಿ ಜೊತೆ ಹೊಡಿ, ಹೊಡಿ. ಪ್ಲಾನ್ ವರ್ಕೌಟ್ ಆಯ್ತು. ಸುಮತಿ, 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 ಏ ಮಂಗಳ, ಸುಮತಿ ನೋಡ್ದೇನೆ? ನಂಗೆ ಗೊತ್ತಿಲ್ಲ. ಇಲ್ಲೇ ಇದೆಯಾ? ಸುಮತಿ ಎಲ್ಲಿ ಹೋದ್ಲು ಅಂತ ನೋಡ್ಲಿಲ್ವಾ? ನನ್ಗೆ ಅದನ್ನ ಕೆಲ್ಸ. ಅವ್ರೆಲ್ಲೋದ್ರು ಇವ್ರೆಲ್ಲೋದ್ರು ಅಂತ ನೋಡೋದು, ಮಾಡಕ್ ಬೇಕಾದಷ್ಟು ಕೆಲ್ಸ ಇದೆ. ಅಯ್ಯೋ, ಬಸ್ರಿ ಹೆಂಗ್ಸು ಕಣೆ, ಎಲ್ಲಿ ಹೋಗ್ಬಿಟ್ಲೋ ಏನೋ. ಅದೇ ನೆಪ ಹೇಳಿ, ಬಸ್ರಿ ಬಸ್ರಿ ಅಂತ. ಯಾಕೆ? ನೀನ್ ಬಸ್ರಿ ಆಗಿದ್ದಾಗ ನನ್ನ ನೀನ್ ಚೆನ್ನಾಗಿ ನೋಡ್ಕೊಳ್ತಾ ಇರ್ಲಿಲ್ವಾ? ಹೌದು, ಕಣ್ಣಿದೀನ್ ಸುಮ್ನೆ ಇರಿಯತ್ತೆ.
ಬಾವಿಯಿಂದ ನಾನೇ ನೀರ್ ಸೇರ್ತಾ ಇದ್ದೆ, ಕೊಟ್ಟಿಗೆ ಎಲ್ಲಾ ಕ್ಲೀನ್ ಮಾಡ್ತಿದ್ದೆ. ಸಾಲ್ದು ಅಂತ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಬಡಿಸ್ತಾ ಇದ್ದೆ. ಇನ್ನೇನ್ ಬೇಕು ಇದಕ್ಕಿಂತ? ಪಾಪ ನೀನೊಂಥರ ನಾಟಿ ಕೋಳಿ ಇದ್ದ ಕಣೆ. ತಿಪ್ಪೆನ ಕೆದ್ಕೋ ಬುದ್ಧಿ ಎಲ್ ಬಿಡ್ತೀಯ ಹೇಳು. ಹೋಗು, ನಾನೇ ನೋಡ್ಕೋತೀನಿ. ನೋಡ್ಕೊಳ್ಳಿ. ಸುಮತಿ, ಹೇಯ್, ಮುಂದೆ ಕೂತ್ಕೋಬೇಡ, ಹಿಂದೆ ಕೂತ್ಕೋ. ಯಾಕೆ? ಹಿಂದೆ ಕೂತ್ಕೋ ಅಷ್ಟೇ. ಲಕ್ಕಿಯವ್ರೆ, ಅದು ನಾನ್ ಹಿಂದೆ ಕೂತು ನೀವ್ ಗಾಡಿ ಓಡಿಸ್ತಾ ಇದ್ರೆ ನಾನ್ ಓನರು, ನೀವ್ ಡ್ರೈವರು ಅನ್ಕೋತಾರೆ. ಮುಂದೆ ನಿಮ್ಗೆ ಬಿಟ್ಟಿದ್ದು, ನಾನ್ ಹಿಂದೆನೆ ಕೂತ್ಕೋತೀನಿ. ಹೇಯ್, ಮುಂದೆನೆ ಕೂತ್ಕೋ. ಸುಮತಿ, ಸುಮತಿ, ಗಿರ್ಜಕ್ಕ ಇಲ್ಲಿದ್ದೀನಿ. ಅಯ್ಯೋ ದೇವ್ರೆ, ಏನೇ ನೀನು? ಬಾ ಕೆಳಗೆ, ಮೆಲ್ಗೆ ಮೆಲ್ಗೆ. ಬಂದೆ ದೇವಾ, ಕೊಡು. ಮೇಲ್ ಯಾಕೆ ಹತ್ತಕ್ ಹೋಗಿದ್ದೆ ನೀನು? ಬಿಸಿಲು ಕಾಯ್ಸಕ್ ಹೋಗಿದ್ದೆ ಗಿರ್ಜಕ್ಕ. ಇಲ್ಲಿ ಬರೋ ಬಿಸ್ಲೆ ಅಲ್ಲೂ ಬರೋದು. ಇಂಥ ಸಮಯದಲ್ಲಿ ಹಾಗೆಲ್ಲ ಏಣಿ ಗಿಣಿ ಹತ್ಬಾರ್ದು, ಗೊತ್ತಿಲ್ವಾ ನಿಂಗೆ? ಏನು ಆಗಲ್ಲ ಗಿರ್ಜಕ್ಕ. ನಿನ್ಗೆಲ್ಲ ಹುಡುಗಾಟ ಕಣೆ. ನಿನ್ ಹೊಟ್ಟೆಲಿ ಒಂದ್ ಪುಟ್ಟ ಮಗು ಬೆಳೀತಾ ಇದೆ, ಅದನ್ನ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಎಷ್ಟು ಹುಷಾರಾಗಿದ್ರು ಸಾಲ್ದು. ಈಗ ಏಣಿ ಹತ್ತಿ ನೀನ್ ಯಾಕೆ ಮೇಲ್ ಹೋಗಿದ್ದೆ? ಬಿಸಿಲು ಕಾಯಿಸ್ಕೊಳಕ್ ಹೋಗಿದ್ದೆ ಗಿರ್ಜಕ್ಕ. ಮತ್ತೆ ಮೇಲ್ ಹೋಗಿ ಬಟ್ಟೆ ಒಣಗ್ ಹಾಕಿದ್ಯಾ? ಅದು ಇಲ್ಲಿ ಸ್ವಲ್ಪ ಮರದ ನೆರಳಿತ್ತು, ಬಟ್ಟೆಗಳಿತ್ತು, ಒಣಗಿಸ್ಬೇಕು ಅಂತ ಮೇಲೆ ಹೋಗಿದ್ದೆ. ಯಾಕೆ ಇಲ್ಲಿ ಬಟ್ಟೆ ಒಣಗ್ ಹಾಕ್ಬೇಡ ಅಂತ ಮಂಗಳ ಏನಾದ್ರು ಕಿರಿಕಿರಿ ಮಾಡಿದ್ಲಾ? ಇಲ್ಲ ಗಿರ್ಜಕ್ಕ. ಯಾಕತ್ತೆ? ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅನ್ನೋ ಹಾಗೆ ಈ ಮನೇಲಿ ಏನೇ ಆದ್ರೂ ನಾನೇ ಕಾರಣ ಅಲ್ವಾ? ನಾನ್ ಎಲ್ಲೇ ಹೇಳಿದೆ ನೀನ್ ಕಾರಣ ಅಂತ? ಅಲ್ಲ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲೆ ಯಾಕೆ ಮುಟ್ ನೋಡ್ಕೋತೀಯ ನೀನು? ಮತ್ ನನ್ ಹೆಸರು ಯಾಕೆ ತೆಗದ್ರಿ? ನೀನ್ ಕಾರಣ ಅಂತ ಸುಮತಿ ಏನಾದ್ರೂ ಹೇಳಿದ್ಲೇನೆ? ಅಯ್ಯೋ ಗಿರ್ಜಕ್ಕ, ಪಾಪ ಅವಳ ಪಾಡಿಗೆ ಅವಳಿದಾಳೆ. ನಾನೇ ಮೇಲೆ ಬಟ್ಟೆ ಒಣಗ್ಸಕ್ ಹೋಗಿದ್ದು. ಕೇಳಿಸ್ಕೊಂಡ್ರ ಸುಮತಿ ಅಕ್ಕ ಹೇಳಿದ್ದು? ಅತ್ತೆ, ಇನ್ಮೇಲೆ ಯಾರ ಮೇಲಾದ್ರೂ ಆಪಾದನೆ ಮಾಡಕ್ಕಿಂತ ಮುಂಚೆ ಹಿಂದೆ ಮುಂದೆ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಮಾಡಿ, ಗೊತ್ತಾಯ್ತಾ? ನೋಡು ಸುಮತಿ, ಇನ್ಮೇಲೆ ಯಾವತ್ತೂ ಈ ತರ ಸಾಹಸಗಳೆಲ್ಲ ಮಾಡಕ್ ಹೋಗ್ಬೇಡ ನೀನು. ಗೀತಂಗೇನಾದ್ರೂ ಗೊತ್ತಾದ್ರೆ ಅವಳು ನನ್ನ ಸುಮ್ನೆ ಬಿಡಲ್ಲ. ನಮ್ಮತ್ತೆ ನಾನೇನು ಏಣಿ ಹಸಿದ್ಯಾ ಅಂತ ನನಗ್ ಚೆನ್ನಾಗಿ ತರಾಟೆಗೆ ತಗೋತಾಳೆ. ಇಲ್ಲ ಗಿರ್ಜಕ್ಕ, ಗೀತನ ಹತ್ರ ನಾನು ಹೇಳಕ್ ಹೋಗಲ್ಲ, ಸುಮ್ನಿರಿ ನೀವು. ಆಯ್ತು ಬಿಡು, ಬಟ್ಟೆ ಎಲ್ಲ ಒಣಗದ್ಮೇಲೆ ಪ್ರಣತಿಗೆ ಹೇಳ್ತೀನಿ ತಗೊಂಬರಕ್ಕೆ. ಈಗ ಮೊದ್ಲು ಬಾ ನೀನು, ಒಳಗ್ ಬಾ. ಏನಾಯ್ತು? ಏನಿಲ್ಲಪ್ಪ. ನಾವಿಬ್ರು ಒಟ್ಟಿಗೆ ಓಟಾಡ್ತಿರೋದು ಆ ಮಗುಗೋಸ್ಕರ. ಏನೇನೋ ಕನ್ಸ್ ಕಾಣ್ಕೊಂಡು ನಗ್ಬೇಡ ಅಲ್ಲಿ. ಇಲ್ಲಪ್ಪ, ನಾನೇನ್ ಕನ್ಸ್ ಕಾಣ್ತಿಲ್ಲ. ದೇವ್ರು ಹೇಗೆ ಏನೇನನ್ ಕೊಡ್ತಾನೆ ಅದನ್ನೆಲ್ಲ ಅನುಭವಿಸ್ತಾ ಹೋಗ್ಬೇಕು. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಈಗ ನೋಡಿ, ನಾನ್ ನಿಮ್ ಜೊತೆ ಬರ್ಬೇಕು ಅಂತಿತ್ತು, ಅದಕ್ಕೆ ಬರ್ತಾ ಇದ್ದೀನಿ. ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಆದ್ರೂ ಲಕ್ಕಿಯವ್ರೆ, ನೀವ್ ನನ್ನನ್ನ ಒಪ್ಪದೇ ಇದ್ರು, ಪ್ರೀತಿಸ್ದೇ ಇದ್ರು, ನಾನ್ ಮಾತ್ರ ನಿಮ್ಮನ್ನ ಜೀವನ ಪೂರ್ತಿ ಗಂಡ ಅಂತ ಪ್ರೀತಿಸ್ತೀನಿ, ಪೂಜಿಸ್ತೀನಿ. ಆದ್ರೆ ನೀವು ಹಾಗೆ ಮಾಡ್ಬೇಕು ಅಂತೇನಿಲ್ಲ, ಗಾಬರಿ ಆಗ್ಬೇಡಿ. ನಾನ್ ಯಾಕೆ ಗಾಬರಿ ಆಗ್ಲಿ? ಏನೋ ಹೇಳ್ತಿದ್ರಿ, ಹೇಳಿ. ಏನಿಲ್ಲ ಬಿಡು, ಬೇರೆ ಯಾವಾಗಾದ್ರೂ ಹೇಳ್ತೀನಿ. ಹೇಳೋದಕ್ಕೂ ಬಿಂಕ, ಹೇಳಿದ್ರೆ ಮುತ್ತಿದ್ರು ಹೋಗತ್ತಾ? ಬೇಡ ಬಿಡಿ, ನೀವ್ ಹೇಳಿದ್ರು ಹೇಳ್ದೇ ಇದ್ರು ನಾನಂತೂ ನನ್ನ ಮನ್ಸನ್ನ ಪ್ರೀತಿನ ಬದಲಾಯಿಸಲ್ಲ. ಹೇಗಾದ್ರೂ ಇರಿ, ನೀವು ನನಗಂತೂ ನನ್ನ ಕನ್ಸಿನ ರಾಜನೇ. ಹಲೋ ಸರ್. ಹಲೋ ಲಕ್ಕಿ ಅವರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನನ್ನ ವೈಫ್ ಗೀತಾ ಅಂತ. ನಮಸ್ತೆ. ನನ್ನ ವೈಫ್ ಮಾಲ್ತಿ ಅಂತ ಅಂದ್ಬಿಟ್ಟು. ಹಾಯ್ ಮಾಲ್ತಿ,
ಇವ್ರ ಕಬಡ್ಡಿ ಪ್ಲೇಯರ್ ನರಸಿಂಹಣ್ಣ ಅಂತಿದ್ದಾರಲ್ಲ ಅವ್ರ ಮಗ ಲಕ್ಕಿ ಅಂತ. ಸಾರಿ, ನಂಗೆ ನೀವ್ ಗೊತ್ತಿಲ್ಲ, ಗೀತಾ ಅವ್ರು ಚೆನ್ನಾಗಿ ಗೊತ್ತು. DKD ಅಲ್ಲಿ ಡಾನ್ಸ್ ಮಾಡ್ತಿದ್ರಲ್ಲ, ನೀವು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀರಾ. ನಿಮ್ ಪರ್ಫಾರ್ಮೆನ್ಸಸ್ ನಾನು ಯಾವ್ದು ಮಿಸ್ ಮಾಡ್ತಿರ್ಲಿಲ್ಲ. ಕುತ್ಕೊಳ್ಳಿ. ಥ್ಯಾಂಕ್ ಯು. ನೀನು ಟಿವಿ ನೋಡ್ತಿರ್ತೀಯ, ಅದಕ್ಕೆ ನಿಂಗೆ ಅವ್ರು ಗೊತ್ತು. ನಾನು ಆಟ ನೋಡ್ತಿರ್ತೇನೆ, ಅದಕ್ಕೆ ನಂಗೆ ಲಕ್ಕಿ ಅವ್ರು ಗೊತ್ತು. ಇವ್ರ ತಂದೆ ನರಸಿಂಹ ಅಂತ ತುಂಬಾ ದೊಡ್ಡ ಮನುಷ್ಯ, ಜೊತೆಗೆ ಒಳ್ಳೆ ಕಬಡ್ಡಿ ಆಟಗಾರ ಕೂಡ. ಸಂಪಿಗೆ ದಿಬ್ಬನ ಸಣ್ಣ ಊರಲ್ಲಿ ಕಬಡ್ಡಿ ಕೋಚಿಂಗ್ ಸೆಂಟರ್ನ ತೆಗೆದು 100 ಜನ ಪ್ರತಿಭೆಗಳನ್ನ ಹುಟ್ಟಾಕಿದ್ದಾರೆ. ಊರ್ಗ್ ಒಳ್ಳೇದಾಗ್ಲಿ ಅಂತ ಸದಾ ಯಾವ್ದಾದ್ರು ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಮಾಲ್ತಿ, ಕಾಫಿ. ಕಾಫಿನ ಟೀನಾ? ಇಲ್ಲ ಪರವಾಗಿಲ್ಲ. ತರ್ತೀನಿ. ಹೇಳಿ, ನನ್ನಿಂದ ಏನಾಗ್ಬೇಕು? ಸರ್, ನಾವೊಂದು ಕಬಡ್ಡಿ ಮ್ಯಾಚ್ ಆರ್ಗನೈಸ್ ಮಾಡ್ಬೇಕು ಅಂತಿದ್ದೀವಿ. ಸಂತೋಷ, ಮಾಡಿ. ಆದ್ರೆ ಇದೊಬ್ರಿಗೆ ಸಹಾಯ ಮಾಡ್ಬೇಕು ಅಂತ ಆರ್ಗನೈಸ್ ಮಾಡ್ತಿರೋ ಮ್ಯಾಚ್. ಸಹಾಯ ಅರ್ಥನ? ಯಾರಿಗೆ ಸಹಾಯ ಅರ್ಥ? 5 ವರ್ಷದ ಮಗು ಸರ್, ಹಾರ್ಟ್ ಪ್ರಾಬ್ಲಮ್ ಅಂತೆ. ಆಪರೇಷನ್ಗೆ 5 to 6 lakhs ಖರ್ಚಾಗುತ್ತಂತೆ. ತಂದೆ ಇಲ್ಲ, ತಾಯಿ ಒಬ್ಬರೇ ಇರೋದು, ತುಂಬಾ ಬಡವರು ಸರ್. ಹೌದು ಸರ್, ಇದೇ ಕಾರಣಕ್ಕೆ ಮಗುನು ಕರ್ಕೊಂಡು ಆ ತಾಯಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ರು. ಅಯ್ಯಯ್ಯೋ. ಅದಕ್ಕೆ ಕಬಡ್ಡಿ ಟೂರ್ನಮೆಂಟ್ ಆರ್ಗನೈಸ್ ಮಾಡಿ ಅದರಿಂದ ಏನು ದುಡ್ಡು ಬರುತ್ತೋ ಅವರಿಗೆ ಟ್ರೀಟ್ಮೆಂಟ್ ಕೊಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ತುಂಬಾ ಒಳ್ಳೆ ಕೆಲಸ. ನಾವ್ ವ್ಯಾಪಾರಸ್ಥರು, ಯಾವಾಗ್ಲೂ ಲಾಭ ಲಾಭ ಅಂತ ಅದರಿಂದನೇ ಹೋಗ್ತಾ ಇರ್ತೀವಿ. ಇಂಥವ್ರಿಗೆಲ್ಲ ಹೆಲ್ಪ್ ಮಾಡಿದ್ರೇನೆ ನಾವು ಸಂಪಾದನೆ ಮಾಡಿದ್ದು ನಮ್ ಕೈಗತ್ತದು. ಈ ಮ್ಯಾಚ್ಗೆ ನೀವು ಸ್ಪಾನ್ಸರ್ ಮಾಡಿದ್ರೆ ನಮಗ್ ತುಂಬಾ ಉಪಕಾರ ಆಗುತ್ತೆ ಸರ್. ಇದ್ರಲ್ಲಿ ಉಪಕಾರ ಏನ್ ಬಂತು? ನಾನು ಜವಾಬ್ದಾರಿ ಅನ್ಕೊಳ್ತೀನಿ. ಎಷ್ಟು ಖರ್ಚಾಗುತ್ತೆ ಹೇಳಿ? ಸರ್, ಟ್ರೀಟ್ಮೆಂಟ್ಗೆ 5 to 6 lakhs ಖರ್ಚಾಗುತ್ತೆ. ಅದು ಮ್ಯಾಚ್ ಟಿಕೆಟ್ಸ್ ಇಂದ ಕಲೆಕ್ಟ್ ಮಾಡ್ಕೋತೀವಿ. ಆಮೇಲೆ ಗ್ರೌಂಡ್ ಬುಕ್ಕಿಂಗು, ಆಮೇಲೆ ಅಡ್ವರ್ಟೈಸು, ಪ್ಲೇಸ್ ಬರ್ತಾರಲ್ಲ ಅವ್ರಿಗೆಲ್ಲ ಅರೇಂಜ್ಮೆಂಟ್ಸ್, ಅದಕ್ಕೆಲ್ಲ ಸೇರಿ ಒಂದು 2 lakhs ಖರ್ಚಾಗುತ್ತೆ ಸರ್. ಸರಿ, ನಮ್ಮ ಹೋಟ್ಲ್ ಹೆಸರಲ್ಲೇ ಕೊಡ್ತೀನಿ ಬಿಡಿ. ಥ್ಯಾಂಕ್ ಯು ಸರ್. ನೀವಿಷ್ಟು ಸುಲಭವಾಗಿ ಅಷ್ಟು ದುಡ್ಡು ಕೊಡೋದಕ್ಕೆ ಒಪ್ಕೋತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ನೊಂದಿಬ್ರು 3 ಜನರನ್ನ ಕೇಳಬೇಕು ಅನ್ಕೊಂಡಿದ್ವಿ. ಅದೆಲ್ಲ ಏನು ಬೇಡ. ನಾನು ನರಸಿಂಹಣ್ಣವ್ರ ಅಭಿಮಾನಿ. ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮ್ಮ ತಂದೆಯವ್ರ ಆಟನೂ ನೋಡಿದ್ದೀನಿ. ಅವ್ರ ಆಟ ನೋಡಿದ್ಮೇಲೆ ನನಗೆ ಕಬಡ್ಡಿ ಕ್ರೇಜ್ ಹುಟ್ಟಿದ್ದು. ಅಂಥವ್ರ ಮಕ್ಕಳು ಬಂದು ಕೇಳ್ತಿದ್ದಾರೆ ಅಂದಮೇಲೆ ನಾನು ಇಲ್ಲ ಅನ್ನೋಕ್ಕಾಗತ್ತಾ? ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಸಹಾಯ ಮಾಡಿದಲ್ವಾ ಯಾವಾಗಲೂ ನೆನಪಲ್ಲಿ ಉಳಿಯೋದು. ನಾನು ಕೊಡ್ತೀನಿ, ನೀವು ಮ್ಯಾಚ್ನ ಅರೇಂಜ್ ಮಾಡಿ.